ಬಿಹಾರದಲ್ಲಿ ಇವತ್ತು ವಿಜಿಲೆನ್ಸ್ ಅಧಿಕಾರಿಗಳು ಕುಬೇರನ ಸಂಬಂಧಿಯೊಬ್ಬನನ್ನ ಪತ್ತೆ ಮಾಡಿದ್ದಾರೆ. ಶಿಕ್ಷಣ ಅಧಿಕಾರಿ ಹೇಳಲಿಕ್ಕೆ ಶಿಕ್ಷಣ ಅಧಿಕಾರಿ, ಆದರೆ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿಯ ಕಂತೆ ಹಣ ಸಿಕ್ಕಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಧಿಕಾರಿ ಮನೆಯಲ್ಲಿ ಕಂತೆ ನೋಟಿನ ನಿಕ್ಷೇಪ. ಶಿಕ್ಷಣಾಧಿಕಾರಿ ರಜನಿಕಾಂತ್ ಬಳಿ 1 ಕೋಟಿ ಹಣ. ಅಬ್ಬಬ್ಬ, ಕಂತೆ ಹಣ, ಬರೀ 500 ರೂಪಾಯಿ ಮುಖಬೆಲೆಯ ನಿಕ್ಷೇಪ. ಈ ಹಣ ನಿಮ್ಮ ಬಳಿ ಇರಲು ಸಾಧ್ಯವಿಲ್ಲ. ಕಲಿಯುಗದ ಕುಬೇರನ ಚಿಕ್ಕಪ್ಪ ದೊಡ್ಡಪ್ಪನ ಮಗನಾಗಿದ್ರೆ ಮಾತ್ರ ಇಷ್ಟು ಹಣ ಮಾಡಲು ಸಾಧ್ಯ. ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ಎಂತವರಿಗೂ ಇಂತಹದೊಂದು ಅನುಮಾನ ಮೂಡದೇ ಇರೋದಿಲ್ಲ. ಈ ಹಣ ಪತ್ತೆಯಾಗಿದ್ದು ಒಬ್ಬ ಶಿಕ್ಷಣಾಧಿಕಾರಿ ಮನೆಯಲ್ಲಿ. ಹೌದು, ಇವರ ಹೆಸರು ರಜನಿಕಾಂತ್ ಪ್ರವೀಣ್. ಬಿಹಾರ ಬೆಟ್ಟಿಯಾ ಜಿಲ್ಲೆಯ ಶಿಕ್ಷಣಾಧಿಕಾರಿ. ಇಂದು ಬಿಹಾರದ ವಿಜಿಲೆನ್ಸ್ ಅಧಿಕಾರಿಗಳ ತಂಡ ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದು ಶಿಕ್ಷಣಾಧಿಕಾರಿ ಭ್ರಷ್ಟಕೋಟೆ ಬಯಲು ಮಾಡಿದ್ದಾರೆ. ಮನೆಯಲ್ಲಿ ಸಿಕ್ಕ ಹಣ ಕಂಡು ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಕಂತೆ ನೋಟುಗಳು ಸಿಕ್ಕಿತ್ತು. ಹಣದ ಪ್ರಮಾಣ ಎಷ್ಟಿತ್ತು ಅಂದ್ರೆ ಕೌಂಟಿಂಗ್ ಮೆಷಿನ್ ತರಿಸಿ ಬರೋಬ್ಬರಿ 1,87,00,000 ರೂಪಾಯಿ ಎಣಿಸಲಾಯಿತು. ಡಿಇಒ ರಜನಿಕಾಂತ್ ಪ್ರವೀಣ್ ಮೇಲೆ ಅಕ್ರಮ ಆಸ್ತಿ ಸಂಪಾದನೆಯ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ದೂರಿನ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ವಿಜಿಲೆನ್ಸ್ ವಿಭಾಗದ ಅಧಿಕಾರಿಗಳು ಮೊದಲಿಗೆ ಪಾಟ್ನಾದಲ್ಲಿರುವ ಬಾಡಿಗೆ ಮನೆಗೆ ದಾಳಿ ಮಾಡಿದ್ರು. ಅಲ್ಲಿ ಸಿಕ್ಕ ಸುಳಿವಿನ ಮೇರೆಗೆ ಶಿಕ್ಷಣಾಧಿಕಾರಿ ಮನೆ ಮೇಲೆ ರೇಡ್ ಮಾಡಿ ಕೋಟ್ಯಾಂತರ ರೂಪಾಯಿ ನಗದು ಸೇರಿ ಹಲವಾರು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರದಲ್ಲಿ ಇವತ್ತು ವಿಜಿಲೆನ್ಸ್ ಅಧಿಕಾರಿಗಳು ಕುಬೇರನ ಸಂಬಂಧಿಯೊಬ್ಬನನ್ನ ಪತ್ತೆ ಮಾಡಿದ್ದಾರೆ. ಶಿಕ್ಷಣ ಅಧಿಕಾರಿ ಹೇಳಲಿಕ್ಕೆ ಶಿಕ್ಷಣ ಅಧಿಕಾರಿ, ಆದರೆ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿಯ ಕಂತೆ ಹಣ ಸಿಕ್ಕಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಧಿಕಾರಿ ಮನೆಯಲ್ಲಿ ಕಂತೆ ನೋಟಿನ ನಿಕ್ಷೇಪ. ಶಿಕ್ಷಣಾಧಿಕಾರಿ ರಜನಿಕಾಂತ್ ಬಳಿ 1 ಕೋಟಿ ಹಣ. ಅಬ್ಬಬ್ಬ, ಕಂತೆ ಹಣ, ಬರೀ 500 ರೂಪಾಯಿ ಮುಖಬೆಲೆಯ ನಿಕ್ಷೇಪ. ಈ ಹಣ ನಿಮ್ಮ ಬಳಿ ಇರಲು ಸಾಧ್ಯವಿಲ್ಲ. ಕಲಿಯುಗದ ಕುಬೇರನ ಚಿಕ್ಕಪ್ಪ ದೊಡ್ಡಪ್ಪನ ಮಗನಾಗಿದ್ರೆ ಮಾತ್ರ ಇಷ್ಟು ಹಣ ಮಾಡಲು ಸಾಧ್ಯ. ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ಎಂತವರಿಗೂ ಇಂತಹದೊಂದು ಅನುಮಾನ ಮೂಡದೇ ಇರೋದಿಲ್ಲ. ಈ ಹಣ ಪತ್ತೆಯಾಗಿದ್ದು ಒಬ್ಬ ಶಿಕ್ಷಣಾಧಿಕಾರಿ ಮನೆಯಲ್ಲಿ. ಹೌದು, ಇವರ ಹೆಸರು ರಜನಿಕಾಂತ್ ಪ್ರವೀಣ್. ಬಿಹಾರ ಬೆಟ್ಟಿಯಾ ಜಿಲ್ಲೆಯ ಶಿಕ್ಷಣಾಧಿಕಾರಿ. ಇಂದು ಬಿಹಾರದ ವಿಜಿಲೆನ್ಸ್ ಅಧಿಕಾರಿಗಳ ತಂಡ ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದು ಶಿಕ್ಷಣಾಧಿಕಾರಿ ಭ್ರಷ್ಟಕೋಟೆ ಬಯಲು ಮಾಡಿದ್ದಾರೆ. ಮನೆಯಲ್ಲಿ ಸಿಕ್ಕ ಹಣ ಕಂಡು ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಕಂತೆ ನೋಟುಗಳು ಸಿಕ್ಕಿತ್ತು. ಹಣದ ಪ್ರಮಾಣ ಎಷ್ಟಿತ್ತು ಅಂದ್ರೆ ಕೌಂಟಿಂಗ್ ಮೆಷಿನ್ ತರಿಸಿ ಬರೋಬ್ಬರಿ 1,87,00,000 ರೂಪಾಯಿ ಎಣಿಸಲಾಯಿತು. ಡಿಇಒ ರಜನಿಕಾಂತ್ ಪ್ರವೀಣ್ ಮೇಲೆ ಅಕ್ರಮ ಆಸ್ತಿ ಸಂಪಾದನೆಯ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ದೂರಿನ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ವಿಜಿಲೆನ್ಸ್ ವಿಭಾಗದ ಅಧಿಕಾರಿಗಳು ಮೊದಲಿಗೆ ಪಾಟ್ನಾದಲ್ಲಿರುವ ಬಾಡಿಗೆ ಮನೆಗೆ ದಾಳಿ ಮಾಡಿದ್ರು. ಅಲ್ಲಿ ಸಿಕ್ಕ ಸುಳಿವಿನ ಮೇರೆಗೆ ಶಿಕ್ಷಣಾಧಿಕಾರಿ ಮನೆ ಮೇಲೆ ರೇಡ್ ಮಾಡಿ ಕೋಟ್ಯಾಂತರ ರೂಪಾಯಿ ನಗದು ಸೇರಿ ಹಲವಾರು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರದಲ್ಲಿ ಇವತ್ತು ವಿಜಿಲೆನ್ಸ್ ಅಧಿಕಾರಿಗಳು ಕುಬೇರನ ಸಂಬಂಧಿಯೊಬ್ಬನನ್ನ ಪತ್ತೆ ಮಾಡಿದ್ದಾರೆ. ಶಿಕ್ಷಣ ಅಧಿಕಾರಿ ಹೇಳಲಿಕ್ಕೆ ಶಿಕ್ಷಣ ಅಧಿಕಾರಿ, ಆದರೆ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿಯ ಕಂತೆ ಹಣ ಸಿಕ್ಕಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಧಿಕಾರಿ ಮನೆಯಲ್ಲಿ ಕಂತೆ ನೋಟಿನ ನಿಕ್ಷೇಪ. ಶಿಕ್ಷಣಾಧಿಕಾರಿ ರಜನಿಕಾಂತ್ ಬಳಿ 1 ಕೋಟಿ ಹಣ. ಅಬ್ಬಬ್ಬ, ಕಂತೆ ಹಣ, ಬರೀ 500 ರೂಪಾಯಿ ಮುಖಬೆಲೆಯ ನಿಕ್ಷೇಪ. ಈ ಹಣ ನಿಮ್ಮ ಬಳಿ ಇರಲು ಸಾಧ್ಯವಿಲ್ಲ.
ಕಲಿಯುಗದ ಕುಬೇರನ ಚಿಕ್ಕಪ್ಪ ದೊಡ್ಡಪ್ಪನ ಮಗನಾಗಿದ್ರೆ ಮಾತ್ರ ಇಷ್ಟು ಹಣ ಮಾಡಲು ಸಾಧ್ಯ. ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ಎಂತವರಿಗೂ ಇಂತಹದೊಂದು ಅನುಮಾನ ಮೂಡದೇ ಇರೋದಿಲ್ಲ. ಈ ಹಣ ಪತ್ತೆಯಾಗಿದ್ದು ಒಬ್ಬ ಶಿಕ್ಷಣಾಧಿಕಾರಿ ಮನೆಯಲ್ಲಿ. ಹೌದು, ಇವರ ಹೆಸರು ರಜನಿಕಾಂತ್ ಪ್ರವೀಣ್. ಬಿಹಾರ ಬೆಟ್ಟಿಯಾ ಜಿಲ್ಲೆಯ ಶಿಕ್ಷಣಾಧಿಕಾರಿ. ಇಂದು ಬಿಹಾರದ ವಿಜಿಲೆನ್ಸ್ ಅಧಿಕಾರಿಗಳ ತಂಡ ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದು ಶಿಕ್ಷಣಾಧಿಕಾರಿ ಭ್ರಷ್ಟ ಕೋಟೆ ಬಯಲು ಮಾಡಿದ್ದಾರೆ. ಮನೆಯಲ್ಲಿ ಸಿಕ್ಕ ಹಣ ಕಂಡು ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಕಂತೆ ನೋಟುಗಳು ಸಿಕ್ಕಿತ್ತು. ಹಣದ ಪ್ರಮಾಣ ಎಷ್ಟಿತ್ತು ಅಂದ್ರೆ ಕೌಂಟಿಂಗ್ ಮೆಷಿನ್ ತರಿಸಿ ಬರೋಬ್ಬರಿ 1,87,00,000 ರೂಪಾಯಿ ಎಣಿಸಲಾಯಿತು. ಡಿಇಒ ರಜನಿಕಾಂತ್ ಪ್ರವೀಣ್ ಮೇಲೆ ಅಕ್ರಮ ಆಸ್ತಿ ಸಂಪಾದನೆಯ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ದೂರಿನ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ವಿಜಿಲೆನ್ಸ್ ವಿಭಾಗದ ಅಧಿಕಾರಿಗಳು ಮೊದಲಿಗೆ ಪಾಟ್ನಾದಲ್ಲಿರುವ ಬಾಡಿಗೆ ಮನೆಗೆ ದಾಳಿ ಮಾಡಿದ್ರು. ಅಲ್ಲಿ ಸಿಕ್ಕ ಸುಳಿವಿನ ಮೇರೆಗೆ ಶಿಕ್ಷಣಾಧಿಕಾರಿ ಮನೆ ಮೇಲೆ ರೇಡ್ ಮಾಡಿ ಕೋಟ್ಯಾಂತರ ರೂಪಾಯಿ ನಗದು ಸೇರಿ ಹಲವಾರು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರದಲ್ಲಿ ಇವತ್ತು ವಿಜಿಲೆನ್ಸ್ ಅಧಿಕಾರಿಗಳು ಕುಬೇರನ ಸಂಬಂಧಿಯೊಬ್ಬನನ್ನ ಪತ್ತೆ ಮಾಡಿದ್ದಾರೆ. ಶಿಕ್ಷಣ ಅಧಿಕಾರಿ, ಹೇಳಲಿಕ್ಕೆ ಶಿಕ್ಷಣ ಅಧಿಕಾರಿ, ಆದರೆ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿಯ ಕಂತೆ ಹಣ ಸಿಕ್ಕಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಧಿಕಾರಿ ಮನೆಯಲ್ಲಿ ಕಂತೆ ನೋಟಿನ ನಿಕ್ಷೇಪ. ಶಿಕ್ಷಣಾಧಿಕಾರಿ ರಜನಿಕಾಂತ್ ಬಳಿ 1 ಕೋಟಿ ಹಣ. ಅಬ್ಬಬ್ಬ, ಕಂತೆ ಹಣ, ಬರೀ 500 ರೂಪಾಯಿ ಮುಖಬೆಲೆಯ ನಿಕ್ಷೇಪ. ಈ ಹಣ ನಿಮ್ಮ ಬಳಿ ಇರಲು ಸಾಧ್ಯವಿಲ್ಲ. ಕಲಿಯುಗದ ಕುಬೇರನ ಚಿಕ್ಕಪ್ಪ ದೊಡ್ಡಪ್ಪನ ಮಗನಾಗಿದ್ರೆ ಮಾತ್ರ ಇಷ್ಟು ಹಣ ಮಾಡಲು ಸಾಧ್ಯ. ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ಎಂತವರಿಗೂ ಇಂತಹದೊಂದು ಅನುಮಾನ ಮೂಡದೇ ಇರೋದಿಲ್ಲ. ಈ ಹಣ ಪತ್ತೆಯಾಗಿದ್ದು ಒಬ್ಬ ಶಿಕ್ಷಣಾಧಿಕಾರಿ ಮನೆಯಲ್ಲಿ. ಹೌದು, ಇವರ ಹೆಸರು ರಜನಿಕಾಂತ್ ಪ್ರವೀಣ್. ಬಿಹಾರ ಬೆಟ್ಟಿಯಾ ಜಿಲ್ಲೆಯ ಶಿಕ್ಷಣಾಧಿಕಾರಿ. ಇಂದು ಬಿಹಾರದ ವಿಜಿಲೆನ್ಸ್ ಅಧಿಕಾರಿಗಳ ತಂಡ ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದು ಶಿಕ್ಷಣಾಧಿಕಾರಿ ಭ್ರಷ್ಟ ಕೋಟೆ ಬಯಲು ಮಾಡಿದ್ದಾರೆ. ಮನೆಯಲ್ಲಿ ಸಿಕ್ಕ ಹಣ ಕಂಡು ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಕಂತೆ ನೋಟುಗಳು ಸಿಕ್ಕಿತ್ತು. ಹಣದ ಪ್ರಮಾಣ ಎಷ್ಟಿತ್ತು ಅಂದ್ರೆ ಕೌಂಟಿಂಗ್ ಮೆಷಿನ್ ತರಿಸಿ ಬರೋಬ್ಬರಿ 1,87,00,000 ರೂಪಾಯಿ ಎಣಿಸಲಾಯಿತು. ಡಿಇಒ ರಜನಿಕಾಂತ್ ಪ್ರವೀಣ್ ಮೇಲೆ ಅಕ್ರಮ ಆಸ್ತಿ ಸಂಪಾದನೆಯ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ದೂರಿನ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ವಿಜಿಲೆನ್ಸ್ ವಿಭಾಗದ ಅಧಿಕಾರಿಗಳು ಮೊದಲಿಗೆ ಪಾಟ್ನಾದಲ್ಲಿರುವ ಬಾಡಿಗೆ ಮನೆಗೆ ದಾಳಿ ಮಾಡಿದ್ರು. ಅಲ್ಲಿ ಸಿಕ್ಕ ಸುಳಿವಿನ ಮೇರೆಗೆ ಶಿಕ್ಷಣಾಧಿಕಾರಿ ಮನೆ ಮೇಲೆ ರೇಡ್ ಮಾಡಿ ಕೋಟ್ಯಾಂತರ ರೂಪಾಯಿ ನಗದು ಸೇರಿ ಹಲವಾರು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.